ಇಷ್ಟು ದಿನ ಮಳೆ ಇಲ್ಲ ಅಂತಿದ್ದೆ. ನಾವು ಇವತ್ತು ಇವತ್ತೊಂದು ಮಳೆ ಬಂದ್ಬಿಟ್ಟು ಮನೆಗೆ ಬಂದು ಸಿವರ್ ಕೇಳೋಣ ಅನ್ನೋ ಒಟ್ಟತ್ತಿಗೆ ತೊಯ್ ತಾಪ್ಡೆ ಆದಂಗೆ ಆತ್ ನೋಡು. ಲೇ ಇವಳೇ, ಅಯ್ಯೋ ಏನ್ ಮಾಡನೆ, ಮನೆಗೆ ಅರ್ಧ ದಾರಿಗೆಲ್ಲ ಬಂದಿದ್ದೆ, ಮಳೆ ಬಂದ್ಬಿಟ್ಟು ಜೋರಾಗಿ ಎಲ್ಲರ ನಿತ್ಕನ ಅಂದ್ರೆ ಅಲ್ಲಿ ಎಲ್ಲಿ ಏನು ನಿತ್ಕೊಳಕ್ ಇರ್ಲಿಲ್ಲ. ಇನ್ನೇನ್ ಮಾಡದ್ ಮತ್ತೆ ತೊಯ್ಕೊಂಡ್ ಬಂದೆ. ಏ ನಿನ್ಗೆ ಹೇಳಿದ್ದೆಲ್ಲ ಅರ್ಥ ಆಗಲ್ ಬಿಡೆ. ಅರ್ಧ ದಾರಿಗೆ ಬಂದೆ ಆಟಕ್ಕೆ ಬಂತ್ ಮಳೆ ಅಂತ ಹೇಳಿಲ್ವೇ? ಮೊದ್ಲೋಗಿ ತಲೆ ಒಸ್ಕೆ ಹೋಗು. ಆ ಪೇಟ ತೆಗ್ದ್ಬಿಟ್ಟು ತಲೆ ಒಸ್ಕೊಂಡು ಕಟ್ಕೆ ಹೋಗಿ ಮತ್ತೆ ಸೀಟ್ಗಿ ತಾದಿತ್ತು. ಸರಿ ಏನಾರ ಒಂದಿಟ್ಟು ಕುಡಿಯಕ್ಕೆ ಬಿಸಿ ಕಾಪಿ ಗೀಪಿ ಆತದ ಮಾಡಿದಿಲ್ಲ? ಅಯ್ಯೋ ಮಾಡಿದ ಕಣಜ, ಇನ್ನು ಮಾಡ್ಬೇಕು. ಮೊದ್ಲು ಉಣ್ ಬಾ, ಆಮೇಲೆ ಕುಡಿವಂತೆ ಕಾಪಿನ. ಸರಿ ಆತು, ಬಟ್ಟೆ ಬದಲಾಯಿಸ್ಕೊಂಬರ್ತೀನಿ ನಡಿ. ಸರಿ. ಹುಷಪ್ಪ, ಏ ತತ್ತಂಬರೆ ಉಣ್ಣಕ್ಕೆ ಒಟ್ಟಸತೆ. ಇದ್ಯಾತ್ರದೆ ಬೆಳಗ್ಗೆ ಅನ್ನ ಸಾರು ಇಟ್ಟಿದ್ದೆ, ಮುದ್ದೆ ಮಾಡ್ತೀಯ ಅಂತ ಹೇಳಿದ್ರೆ ಇದ್ಯಾತ್ರ ತಗೊಂಬಂದಿದ್ಯಾ? ಅಯ್ಯೋ ರೊಟ್ಟಿ ಮಾಡಿದೀನಿ, ರಾಗಿ ರೊಟ್ಟಿ ತಗ ತಿನ್ನು. ಅಯ್ಯೋ ಇವಳ ಅಲ್ಕಣೆ, ಒಂದು ಒತ್ತರ ನೆಟ್ಟಿ ಉಣ್ಣಕ್ಕೆ ಇಡ್ತೀಯ ಅಂದ್ರೆ ಅದು ಇಲ್ವಲ್ಲೇ. ನಿನ್ ಗೊತ್ತಿಲ್ವೇ, ನಾನು ಒಲ್ ನುರಿಯಾಕಿಲ್ಲ ರೊಟ್ಟಿ ತಿಂಬಾಕಿ ಅಂದ್ರೆ ರೊಟ್ಟಿ ಮಾಡಿದೀಯಲ್ಲ, ಒಂದ್ ಚಂದವಾಗ ಒಂದ್ ಮುದ್ದೆ ಮಾಡಿಡಬಿಟ್ಟು ಗುಳುಮನ್ನ ನುಂಗ್ತಿದ್ದೆ. ಇದ್ಯಾದ ರೊಟ್ಟಿ ಮಾಡಿದಾಳಂತಿ. ಇದ್ ನನ್ ಕೈಲಿ ಜೈಗೆ ಕಾಕತ್ತ. ಹೊಲ್ ನೋವು ಬರಕಿಲ್ವೇ ನನಗೆ? ರೊಟ್ಟಿ ನುರ್ಲಿಲ್ಲ ತರ ಏನ್ ಮಾಡಿಲ್ಲ, ಮೆತ್ತಗೆ ಮಾಡಿದೀನಿ, ತಗ ತಿನ್ನು. ಮುದ್ದೆ ಉಣ್ಣೋದು ಅಲ್ಲೇ ಐತೆ, ರೊಟ್ಟಿ ತಿನ್ನೋದು ಅಲ್ಲೇ ಐತೆ, ತಗ. ಅಲ್ಕಣೆ, ನನಗೆ ಈ ಹೊಲ್ ನೋವು ಕಣೆ, ಜಗೆ ಹಾಕಿಲ್ಲ. ಒಬ್ಬೊಬ್ರಿಗೊಂದು ಅಡಿಗೆ ಮಾಡಿಡನೆ. ನಿನ್ ಗೊತ್ತಿಲ್ವೇ, ಅಮ್ಮ ಈ ಹುಷಾರಿಲ್ದಲೆ ಮಕ್ಕಂದಾಳೆ ಅಂತಂದು ಆ ಹುಡುಗಗ್ ನೋಡಿದ್ರೆ ಚಪಾತಿ ಪಲ್ಯ ಅಂತ ಮಾಡಿಟ್ಟೆ. ಅವನಿ ರೊಟ್ಟಿ ಗಿಟ್ಟಿ ಎಲ್ಲ ತಿನ್ನಕ್ಕಿಲ್ಲ ಅಂತ ಹೇಳಿ ಅವನಿಗೆ ಚಪಾತಿ ಪಲ್ಯ ಮಾಡಿದ್ರೆ ಅವನು ನಿನ್ನಂಗೆ ಆಡ್ದ. ನನಗ್ ಬೇಡ ಅಂತ ಹೇಳಿ ಅದ್ ಯಾತ್ರದ ಅಂಗಡಿ ಮನೆಯಿಂದ ಯಾತ್ರದ ಹುಳ ತಗೊಂಡ್ ಬೇಸ್ಕೊಂಡ್ ತಿಂದ. ನೀನ್ ನೋಡಿದ್ರೆ ರಾಗಿ ರೊಟ್ಟಿ ಚಂದವಾಗಿ ಮಾಡಿ ಚಟ್ನಿ ಕಿವುಚಿ ಇಟ್ರೆ ನೀನ್ ನೋಡಿದ್ರೆ ಇದು ನುರಕ್ಕಿಲ್ಲ ಅಂತೀಯ. ನಿಮ್ ಎಲ್ಲರನ್ನು ಕೇಳಿ ಮಾಡಿ ಅಡಿಗೆ ಮಾಡ್ಬೇಕಲ್ಲ ನಾನು. ಅಲ್ಕಣೆ, ಇದನ್ನೆಲ್ಲ ಮಾಡು ಅಂತ ನಾನೇನಾದ್ರು ಹೇಳಿದ್ನೆ? ಹೊಲ್ತಾವ್ ಬಂದಾಗ್ಲೇ ಹೇಳಿ ನಿನಗೆ ಒಂದ್ ಗಿರ್ಕ್ ಮುದ್ದೆ ಮಾಡಿಡ್ ಸಾಕು ಅಂತಂದು. ಈಗ ಏನ್ ಮಾಡ್ಬಿಟ್ಟಿದೀನಿ, ತಗ ತಿನ್ನು. ಇನ್ ಗೊತ್ತಾಗ್ತಲ್ಲ, ಯಾತ್ರದ ಮಾಡಕ್ಕಿಲ್ಲ, ಮುದ್ದೆನೆ ಬೇಯಿಸಿಡ್ತೀನಿ 3 ಹೊತ್ತು. ಅದೇನ ನೋಡ್ತೀಯ, ಮೆತ್ತಗೆ ಮಾಡಿದೀನಿ, ತಿನ್ನು. ಇನ್ನೇನ್ ಮಾಡಕ್ಕಾಕತ್ತೆ, ಒಟ್ಟಸ್ಕಂದ ಮೇಲೆ ಮತ್ತೆ ಎದ್ರಿ ತಂದಿಟ್ ಮೇಲೆ ಇದ್ದನ್ನೇ ತಿನ್ಬೇಕಲ್ಲ ಬಿಡು. ತಿನ್ನು, ರಾತ್ರಿಕ್ಕೆ ಮುದ್ದೆನೆ ಮಾಡ್ಕೊಡ್ತೀನಿ. ಇನ್ನೇನು ಈಗ ತಿಂದ್ರೆ ಮುಗೀತು, ಮತ್ತೆ ಇನ್ನೇನು ರಾತ್ರಿ ಉಣ್ಣಕ್ಕಿಲ್ಲ ಮಾಡಕ್ಕಿಲ್ಲ ನಾನು. ಬೆಳಗ್ಗೆ ಎದ್ದು ಮಾಡ್ಕೊಡ್ತೀನಿ, ಉಣ್ಣುವಂತೆ ಈಗ ತಿನ್ನು. ಎತ್ಕೋದ್ನೇ ಹುಡ್ಗ? ಅಯ್ಯ ಅದೇನೋ ಹುಡುಗ ಬೇಸ್ಕೊಂಡು ತಿಂದ್ಬಿಟ್ಟು ಅವನು ಫ್ರೆಂಡ್ ಬಂದಿದ್ದ, ಎಲ್ಲ ಆಡಕ್ ಹೋಗಿದ್ದಾನೆ. ಯಾಕೆ ಅಮ್ಮ ಇನ್ನ ಎದ್ದುಲ್ಲೇನು, ಇನ್ನ ಪಾಡಾಗಿಲ್ಲ ಅಂತ? ಈಗ ಒಂದಿಟ್ಟು ಸುಧಾರಿಸ್ಕೊಂಡ ರೊಟ್ಟಿ ಹಾಕಿದ್ ನಾನು, ಈಗ ರೊಟ್ಟಿ ಚಟ್ನಿ ಮಾಡ್ಕೊಡುತ್ತೆ ಅಂತ ಅನ್ನೋದ್ಲು. ಅದಕ್ಕೆ ರೊಟ್ಟಿ ಮಾಡಿದ ಆಟೆ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ, ಮುದ್ದೆನೆ ಮಾಡ್ತಿದ್ದೆ. ಅಕ್ಕ ಬಾಯಿ ಕೆಟ್ಟಂಗಾಗೈತೆ ರೊಟ್ಟಿ ಚಟ್ನಿ ಅಂದ್ಲ, ಹಂಗಾಗಿ ರಾಗಿ ರೊಟ್ಟಿ ಮಾಡಿ ಚಟ್ನಿ ಕಿವುಚಿದೆ. ಅಕ್ಕಿ ಒಂದ್ ರೊಟ್ಟಿ ತಿಂದು 2 ಗುಳಿಗೆ ನುಂಗಿ ಒಂದಿಟ್ಟು ಮಕ್ಕಂತೀನಿ ಅಂತ ಮಕ್ಕಂದಾಳು. ಹೌದೇನು? ಸರಿ ಅಜ್ಜ, ಈ ಊಟ ತಿಂದ್ಬಿಟ್ಟು ಒಂದಿಟ್ಟು ಸೊಗಡಿನ ಅಲ್ಲೇ ದುಂಡು ಮಾಡಿದ್ ಕಣಜ್ಜ. ಪುಟ್ಟೆಗೆ ಹಾಕಿ ಇಟ್ಟಿದ್ದೆ, ಒತ್ತಾಕಿರ್ಲಿಲ್ಲ. ಮಳೆ ಬರ್ತಲ್ಲ ಅಂತ ಹೇಳ್ಬಿಟ್ಟು ಒತ್ತಾಕ್ಲಿಲ್ಲ. ಆಮೇಲೆ ಒಂದಿಟ್ಟು ಒತ್ತಾಕ್ ಬರೋದು ಹೋಗಿ ಮತ್ತೆ ಕೆಸರಿಗೂ ಅದಕ್ಕೂ ಈ ಮಳೆ ಬೇರೆ ಬಂದಂತ ಆಮೇಲೆ ಸೊಳ್ಳೆ ನೊಣ ಅನ್ನೋದು ಎಲ್ಲ ಜಾಸ್ತಿ ಆಗ್ತವೆ. ಒಂದಿಟ್ಟು ಹಾಕಬ ಹೋಗಿ ಮಳೆ ನಿಂತ್ಮೇಲೆ. ಸರಿ. ಲೇ ಅಮ್ಮಯ್ಯ, ಯೋನೇ ಮಾಡ್ತಿದ್ಯಾ ಇಲ್ಲಿ? ಅಯ್ಯೋ ಅತ್ತೆ, 1-2 ಪಾತ್ರೆಗಳಿದ್ವಲ್ಲ ತೊಳಿತಿದ್ದೆ ಕಣತೆ. ಅಲ್ಕಣೆ, ನಿನಗೆ ಬುದ್ಧಿ ಗಿದ್ದಿ ಹೋಯ್ತೇ ಇಲ್ಲ? ಮೊಯ್ಯ ಹುಷಾರಿಲ್ಲ ಅಂತ ಹೇಳಿ ಮಕ್ಕಂದಳು ಎದ್ದು ಬಂದು ಮುಸುರು ತಿಕ್ತಿದ್ಯಲ್ಲ. ಮತ್ತೇನಾರು ಹೆಚ್ಚು ಕಡಿಮೆ ಆದ್ದೇ ಅಂಗತಿ. ಇವತ್ತೊಂದಿನ ಯೋನಿ ಕೆಲಸ ಮಾಡ್ಬೇಡ ಅಂತ ನಿಂಗೆ ಹೇಳಿರ್ಲಿಲ್ವೇ? ಮತ್ ಬಂದಿಯ ಪಾತ್ರೆ ತಿಕ್ಕಕ್ಕಿಲ್ಲಿ? ಅಲ್ಕಣತೆ, ನೀನು ಬೆಳಗ್ಗೆಯಿಂದ ಯೋಟಂತ ಕೆಲಸ ಮಾಡ್ತೀಯ. ಪಾಪ ನಾನು ನೀನ್ ಮಾಡೋದನ್ನ ನೋಡ್ಕೊಂಡು ಹೆಂಗ್ ಮಕ್ಕಂದ್ಲಿ ಹೇಳು. ಅದಕ್ಕೆ ಯಾಕ ನಿದ್ದೆ ಬಂದಂಗೆ ಆಗ್ಲಿಲ್ಲ. ಬೆಳಗಿಂದ ಮಾಡಿ ಸಾಕಾಗಿದೀಯಾ ಅಂತೇಳಿ 1-2 ಪಾತ್ರನ ತಿಕ್ಕೊಡೋಣ ಅಂತ ಬಂದ್ ಕಣತೆ. ಅವೇನ್ ಜಾಸ್ತಿ ಇಲ್ತಾಗ 1-2 ತಿಕ್ಕೊಂಬರ್ತೀನಿ ನಡಿ. ಎಂತದು ಬೇಡ, ಏನು ಬೇಡ, ಎದಳ ನಾಕಿ ನಾನು ತಿಕ್ಕಂತೀನಿ. ಮತ್ತಿನ ಹೆಚ್ಚು ಕಮ್ಮಿ ಆಗಿ ಮಕ್ಕಳನ್ನ ಅಂತ ಮಾಡಿದ್ಯಾ? ಮೊದ್ಲೇ ಮಳೆ ಬಂದತ್ತೆ, ಗಾಳಿ ನೋಡಿದ್ರೆ ಹೊರಗೆ ಊದ್ತೈತೆ. ಹಿಂಗ್ ಬಂದು ಮುಸುರು ತಿಕ್ಕೊಂಡು ಕುತ್ಕೊಂಡಿದೀಯಲ್ಲ, ಮತ್ ಹುಷಾರ್
ಹಂಗೆ. ಅಯ್ಯೋ ಅತ್ತೆ, ಗಾಳಿ ಬೀಸ್ತೈತೆ ಅಂತಾನೆ ತಲೆ ಮೇಲೆ ಮುಸುಗ ಹಾಕ್ಯಂಡ್ ಕುತ್ಕೊಂಡಿನಿ. ಹಂಗೇನ್ ಸೀತೇನ್ ಆಗ್ತಾ ಇಲ್ಲ. ಒಂದ್ 2 ಅದು ತಗ ತಿಕ್ಕೊಂಡ್ ಬರ್ತೀನಿ. ಇವನ್ ಬೇಡ, ಎಂತದು ಬೇಡ, ಎದ್ದು ಬಾಯ್ ಕಡೆ. ಅಳ್ಕಣತಿ ಅದು ಇವನ್ ಎದ್ದಾಳ್ತಿಲ್ಲ ಮ್ಯಾಕೆ. ಎದ್ದಾಳ್ತೀನಿ ಬಿಡತ್ತೆ, ಗಾದ್ರು ಬೇಡ. ಎದ್ದ ಮತ್ತೆ. ಓ ಮಕ್ಕಳೇ ಅಂತ ನಾನ್ ಹೇಳಿದ್ರೆ ಇಲ್ಲಿ ಪಾತ್ರೆ ತಿಕ್ಕಕ್ಕೆ ಎದ್ದು ಬಂದಾಳ. ನಡಿ ಒಳಗೆ ಹೋಗಿ ಬೆಚ್ಚಿಗೆ ರೊಗ್ಗೊತ್ತ ಮಕ್ಕ ಹೋಗು. ಒಂದ್ ಶುಂಠಿ ಕಾಪಿ ಕಾಯಕ್ಕೆ ಇಟ್ಟಿದೀನಿ, ಕಾದ್ಮೇಲೆ ತಂದು ಕೊಡ್ತೀನಿ ಕುಡಿವಂತೆ. ಸರ್ ಕಣತೆ ಆತು. ಹೋಗ್ ಒಳಕ್ ಹೋಗು. ಹೇಳಿದ್ ಮಾತೆ ಕೇಳಕ್ಕಿಲ್ಲ, ಬ್ಯಾಡ ಅಂದದ್ದೇ ಮಾಡ್ತಾವ್. ಏನವ ಅಮ್ಮಯ್ಯ, ಇನ್ನ ಹುಷಾರಾಗಿಲ್ವಾ? ಇಲ್ಕಣ್ ಮಾವಯ್ಯ, ಹಂಗೇನಿಲ್ಲ. ಇವತ್ತೊಂದಿಟ್ಟು ಸುಧಾರಿಸ್ಕೊಂಡಿನಿ, ಈಗ ಒಂದಿಟ್ಟು ಪರವಾಗಿಲ್ಲ. ಸರಿ ಆಸ್ಪತ್ರೆಗೆ ಹೋಗಿದ್ದೆ ಇಲ್ಲ? ಹೋಗಿದ್ಕಣ್ ಮಾವಯ್ಯ, ಹೋಗಿ ಬೆಳಗ್ಗೆ ಒಂದ್ ಇಂಜೆಕ್ಷನ್ ಮಾಡಿಸ್ಕೊಂಡು ಗುಳಿಗೆ ಕೊಟ್ರು ಇಸ್ಕೊಂಡ್ ಬಂದಿದ್ದೆ. ಅದಕ್ಕೆ ಒಂದಿಟ್ಟು ಸುಧಾರಿಸ್ಕೊಂಡಂಗ್ ಆಗೈತಿ. ಏನಂದ್ರವ ಡಾಕ್ಟ್ರು? ಅಂತದ್ ಏನೂ ಆಗಿಲ್ಲ. ಶೀತಕ್ಕೆ ಹಂಗೆ ಮೈ ಕೈ ನೋವು ಬಂದು ಹಂಗೊಂದಿಟ್ಟು ಮೈ ಶೀತ ಆದಂಗ ಆಗಿ ಜ್ವರ ಬಂದವ ಆಟೆಯ ಅಂತ ಅಂದ್ರು ಕಣ್ ಮಾವಯ್ಯ. ಸರಿ ಕಣವ, ಅದ್ಯೋನು ಆರಾಮ್ ಮಾಡ್ಕೆ ಮೊದ್ಲು, ಆಮೇಲೆ ಎಲ್ಲ ಮಾಡುವಂತೆ. ಇವಲ್ ಮಾವ, ಇವತ್ತು ಇವನು ಮಾಡೇ ಇಲ್ಲ. ಬೆಳಗಿಂದ ಬರೀ ಮಕ್ಕನದೇ ಆಗೈತಿ. ಎಲ್ಲ ಪಾಪ ಒತ್ತನೇ ಮಾಡ್ತೈತಿ. ಇವನ್ ತಗ ಮಾಡ್ಲಿ, ಇವನ್ ದಿನ ಮಾಡಕ್ಕಿಲ್ಲ. ಇವತ್ತು ಇವನು ನಿನಗೆ ಹುಷಾರಿಲ್ಲ ಅಂತ ಮಾಡ್ತದಾಳೆ. ಏನಾಗಲ್ ತಗ. ಹಂಗಲ್ ಕಣ್ ಮಾವಯ್ಯ, ಪಾಪ ಒತ್ತೆಗೂ ಮೊಣಕಾಲ್ ನೋವು ಸೊಂಟ ನೋವು ಅಂತತೆ. ಅದ್ರಾಗ ಇವತ್ತೆಲ್ಲ ಬದುಕ ಮಾಡ್ತೈತಾ. ನನ್ಗೆ ಒಂಥರ ಬೇಜಾರ್ ಅನ್ಸ್ತೈತಿ. ಏನಾಗಲ್ ತಗೊಳವ, ಮತ್ತೆ ಹುಷಾರಿಲ್ದಾಗ ಮತ್ತೆ ಮಾಡ್ಲೇಬೇಕು ಮತ್ತೆ. ನನಗೆ ಯಾವಾಗ ಏನೇನ್ ಮಾಡ್ಬೇಕು ಅಂತ ಗೊತ್ತೈತೆ. ತಗೊಳ್ರಿ ಕಾಪಿ ಕುಡಿ. ತತ್ತಂಬ, ಯಾವಾಗ ಕೊಡ್ತೀಯ ಅಂತ ಕಾಯ್ತಿದ್ದೆ. ಒಂದು ಬಿಸ್ಬಿಸೆಟ್ ಕುಡಿ, ಮೈ ಬೆಚ್ಚಗೆ. ಅತ್ತೆ, ನಾನೇ ಸೋಸ್ತಿದ್ದೆ. ಹೇಳಿದ್ರೆ ಸುಮ್ಮನೆ ಯಾಕೆ ನೀನು ತೊಂದ್ರೆ ತಗೋನಕ್ ಹೋದೆ. ಅಯ್ಯೋ ಏನಿಲ್ಲ, ತಗೊಳ್ಳಿ ಅಮ್ಮಯ್ಯ, ಕುಡಿ ಬಿಸೆಟ್. ಅತ್ತೆ, ನೀನ್ ಕುಡಿಯಲ್ವಾ? ಎಲ್ ಕಣೆ ಅಮ್ಮಯ್ಯ, ನನಗೆ ಯಾಕೆ ಕಾಪಿ ಕುಡಿದ್ಬಿಟ್ರೆ ಹೊಟ್ಟೆಲ್ಲ ಉರಿ ಬಿದ್ದಂಗ ಆಕತಿ. ಅದಕ್ಕೆ ನಾನು ಕುಡಿಯಕ್ಕಿಲ್ಲ, ನಿಮಗೆ ಅಷ್ಟೇ ಮಾಡ್ದೆ, ಕುಡಿರಿ. ಅತ್ತೆ, ರಾತ್ರಿ ಕೊಡಿಗೆನ ನಾನೇ ಮಾಡ್ತೀನಿ, ನೀನೇನ್ ಮಾಡಕ್ ಹೋಗ್ಬೇಡ. ನನಗೀಗ ಪರವಾಗಿಲ್ಲ, ಸುಧಾರಿಸ್ಕೊಂಡು ನಂಗೇನ್ ಸುಸ್ತು ಗಿಸ್ತು ಏನು ಆಗ್ತಾ ಇಲ್ಲ. ನಾನು ಮಾಡ್ತೀನಿ ಬಿಡು. ಅಯ್ಯೋ ಇವನ್ ಬೇಡ ಕಣೆ ಅಮ್ಮಯ್ಯ, ಇವತ್ತೊಂದ್ ದಿನ ಆರಾಮ್ ತಗ. ಇದೇನ್ ರಾತ್ರಿ ಒಂದ್ ಅಡಿಗೆ ತಾನೆ, ಮಾಡ್ತೀನಿ ಬಿಡು. ಕಂಡ್ಲಾ, ಯಾಕ್ಲ ಹಿಂಗ್ ಕೇಳ್ತಿದ್ಯಾ? ನೀನ್ ಉಂಡಲ್ವೇ? ಲೇ ಪಾಪಣ್ಣ, ಮಧ್ಯಾಹ್ನ ಅಡುಗೆ ಮಾಡಿದ್ದು ಅಜ್ಜಿ ಚೆನ್ನಾಗೆ ಮಾಡಿತ್ತು ಕಣ್ಲ. ನಾನೇ ಉಂಡಿದೀನಿ. ಪಲ್ಯ ರೊಟ್ಟಿ ಎಲ್ಲ ಚೆನ್ನಾಗೇ ಇತ್ತು. ಕಣ್ಲ ಪಾಪ, ಈಗ ನಾನು ರೊಟ್ಟಿ ಮತ್ತೆ ಚಟ್ನಿ ಕುಟ್ಟಿದ್ಲು ತಿಂದು ಬಂದೆ, ಚೆನ್ನಾಗಿತ್ತು ಕಣ್ಲ. ಯಾಕ್ಲ ಪಾಪ? ತಿಂದು ನೋಡಿದ್ರೆ ತಾನೇ ಗೊತ್ತಾಗೋದು ಚೆನ್ನಾಗೈತೆ ಇಲ್ಲ ಅಂತಂದು. ತಿಂದು ನೋಡಿದ್ರೆ ಚೆನ್ನಾಗಿಲ್ಲ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಅಂಗಡಿ ಮನೆಯಿಂದ ತಂದು ಯಾಕಲ ಹುಳ ಬೇಸ್ಕೊಂಡು ತಿನ್ನಾನೆ. ಹಂಗೆ ಗೊತ್ತಾಗತ್ತೆ ಹುಳ ತಿನ್ನನಿಗೆ ಹೆಂಗೈತೆ ಅಜ್ಜಿ ಮಾಡಿರೋ ಅಡಿಗೆ ಅಂತಂದು. ಏನಂತ ನಿಜ ಹೇಳ್ತಾ ಇದೆಯಾ ಇಲ್ಲ ಅಜ್ಜಿಗೆ ಎದ್ರಕಂಡು ಸುಳ್ಳು ಹೇಳ್ತಾ ಇದೆಯಾ? ಬೈತತ ಅಜ್ಜಿ ಅಂತಂದು. ಇಲ್ಲ ಕಣ್ಲಾ, ನಿಜವಾಗ್ಲೂ ಚೆನ್ನಾಗಿತ್ತು. ಮತ್ತೆ ಬೆಳಗ್ಗೆ ಸಾರ್ ನೋಡಿದ್ರೆ ತಿನ್ನಂಗೆ ಇರ್ಲಿಲ್ಲ. ಹಂಗೇನಿಲ್ಲಪ್ಪ, ನಾನು ಉಣ್ಣೆಲ್ಲ ಹೊಲ್ದಾಗ ಅದನ್ನೇ ಚೆನ್ನಾಗೇ ಇತ್ತು. ಪಾಪ ನೆಟ್ಟಿಗೆ ಕೂಳ್ ತಿಂದು ಹೆಂಗೈತಂತ ರುಚಿ ಅನ್ಬೋಸಿದ್ರೆ ಗೊತ್ತಾಕತ್ತೆ ಹೆಂಗಿರ್ತತೆ ಅಂತಂದು. ಬೇಕಾಬಿಟ್ಟಿ ಅನ್ನ ಕಾಸ್ಕೊಂಡು ತಿಂದೋಗಿದ್ದಾನೆ ಬೆಳಗ್ಗೆಯ. ಅವ್ನು ಹೆಂಗ್ ಗೊತ್ತ ಸಾರ್ ರುಚಿ. ಇನ್ಯಾಲ್ರಿಗೂ ಚೆನ್ನಾಗಿತ್ತು ಅಂದ್ರೆ ನಾನು ಒಬ್ಬನಿಗೆ ಚೆನ್ನಾಗಿಲ್ಲ ಅಂದ್ರೆ ನನ್ನ ಆಲ್ಗೆ ಸರಿ ಇಲ್ಲ ಅಂತಾನ? ಇರ್ಬೋದೇನ. ಏನಿಲ್ಲ ಕಣಜ್ಜಿ, ಇವರೆಲ್ಲ ಸುಳ್ಳು ಹೇಳ್ತಾರೆ ಎದ್ರಕೊಂಡು. ನನಗೆ ಗೊತ್ತು ಚೆನ್ನಾಗಿರ್ಲಿಲ್ಲ. ಆತ್ ಬಿಡು, ಇವತ್ತು ರಾತ್ರಿ ನಾನೇನೆ ಅಡಿಗೆ ಮಾಡೋದು. ಹಂಗಾದ್ರು ನಾನು ಮಾಡಿದ್ ನೀನ್ ಉಣ್ಣಲ್ವಲ್ಲ, ಹಂಗಾದ್ರೆ ಉಪವಾಸ ಮಟ್ಟ. ಇಲ್ಲಪ್ಪ, ನಾನು ಏನಾದ್ರೂ ಅಮ್ಮ ಇಂತ ಮಾಡಿಸ್ಕೊಂಡು ತಿಂತೀನಿ. ನಿಮ್ಮ ಅಮ್ಮ ಮಾಡ್ಕೊಡ್ತಾಳೆ ತಡಿ, ಪಾಪ ಆಕಿನ ಹುಷಾರಿಲ್ಲ, ನೀ ಮಾಡ್ಕೊಡ್ತಾಳೆ. ಪಾಪಣ್ಣ ಹಂಗೆಲ್ಲ ಆಡ್ಬಾರ್ದು. ಅಜ್ಜಿ ಮಾಡಿದ್ದು ಚೆನ್ನಾಗೇ ಇತ್ತು, ನೀನು ನೆಟ್ಟ ಕುತ್ಕೊಂಡು ಉಂಡ್ರಲ್ಲ, ಅದಕ್ಕೆ ನಿನಗೆ ಹಂಗ ಅನ್ಸ್ತೈತೆ.
ಈಗ ಕೈ ಕಾಲು ಮಕ್ಕ ತಕೊಂಡು ಹೋಗಿ ಓದ್ಕೆ ಹೋಗು. ಆಮೇಲೆ ಓದಿ ಬಿಸಿ ಬಿಸಿ ಅಡ್ಗೆ ಮಾಡಿದ್ಮೇಲೆ ಉಣ್ಣ ಕರಿತತೆ ಉಣ್ವೆ ಅಂತಿ. ಅಮ್ಮ ಹೇಳಿದ ಮಾತು ಕೇಳಲ್ಲ ಪಾಪ, ಸುಮ್ಮನೆ ಆಟ ಮಾಡ್ಬೇಡ. ಸರಿ ಬಿಡು. ನನಗೆ ಕಾಪಿ ಅಯ್ಯ ಅಡ್ಗೆ ಚೆನ್ನಾಗಿರಕ್ಕಿಲ್ಲ, ನಾನು ಮಾಡಿದ್ದು ಕಾಪಿ ಅಂತ ಚೆನ್ನಾಗಿರ್ತತೆ. ಬೇಡ ಬೇಡ ಕುಡಿಬೇಡ, ಚೆನ್ನಾಗಿಲ್ಲ. ಮಾತಾಡೋದೇಳು ಚೆನ್ನಾಗಿ ಮಾತಾಡ್ತಾನೆ. ಹೋಗ್ ಕೈ ಕಾಲು ಮುಖ ತಕೊಂಡ್ ಬರೋಗು. ಎಲ್ಲಿ ಸುತ್ತಾಡ್ ಬಂದಿದೀಯೇನ? ಹೋಗ್ಲಿ ಹೋಗಿ ಕೊಡೋಗೆ ಅತ್ತಗೆ. ಸಣ್ಣ ಹುಡುಗ ಯೋನ ಹೇಳ್ತಾನೆ. ಸುಮ್ ಕುತ್ಕೊಳ್ಳೋದ ನೀನು. ಸಣ್ಣ ಹುಡುಗ ಅಂತ ಹೇಳ್ಬಿಟ್ಟು ಮಾತಾ ಈಟುದ್ದ ಮಾತಾಡ್ತಾನೆ. ಎಷ್ಟೇ ಆದ್ರೂ ನಿನ್ ಪ್ರೀತಿ ಮೊಮ್ಮಗಲ್ಲ. ಹೋಗ್ ಪ್ರೀತಿ ಮೊಮ್ಮಗ ಇಂಥ ಮಾತು ಕೇಳಿಸ್ಕೊಳಕ್ಕೆ